ಗೋವಾದಲ್ಲಿ ತನ್ನ ಹೆತ್ತ ಮಗುನೇ ಕೊಂದಂತಹ ವಿದ್ಯಾವಂತ ತಾಯಿ ಜೈಲು ಪಾಲಾದ್ಲು. ಸೂಟ್ಕೇಸಲ್ಲಿ ಮಗು ತುಂಬಿಕೊಂಡು ಬರ್ತಾ ಇದ್ಲು, ಆಗ ಸಿಕ್ ಬಿದ್ದು ಜೈಲು ಪಾಲಾಗಿದ್ದಂತ ನಾವು ನೋಡಿದ್ವಿ. ಆದ್ರೆ ಈಗ ಮಗು ಕೊಂದು ತಾನು ಆತ್ಮಹತ್ಯೆಗೆ ಯತ್ನಿಸಿದಾಳೆ ಇಲ್ಲೊಬ್ಬ ಮಹಾತಾಯಿ. ಕೌಟುಂಬಿಕ ಕಲಹಕ್ಕೆ ಬೇಸತ್ತು ತಾನು ಹೆತ್ತಂತಹ ಮಗುವನ್ನೇ ಕೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಈಕೆ ಯತ್ನಿಸಿದ್ದಾಳೆ, ಆದ್ರೆ ಈಕೆ ಸಾವಿಗೀಡಾಗ್ಲಿಲ್ಲ. ಮಗು ಪ್ರಾಣ ಕಳೆದುಕೊಂಡಿದೆ. ಮಗುವಿನ ಪ್ರಾಣ ಕಳೆದಿದ್ದಾಳೆ ಹೆತ್ತ ತಾಯಿ. ಸೀಗೆಹಳ್ಳಿಯಲ್ಲಿ ನಡೆದಿರೋ ಹೃದಯ ವಿದ್ರಾವಕ ಘಟನೆ, ಕೆಆರ್ಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರೋ ಘಟನೆ. 2 ವರ್ಷದ ಮಗು ಅದು. ಶ್ರುತಿಕಾ ಅಂತ ಮಗು ಹೆಸರು. ಉಸಿರುಗಟ್ಟಿಸಿ ತಾಯಿ ಚಿನ್ನ ಅನ್ನುವಂತಹ ತಾಯಿ ಕೊಂದಿದ್ದಾಳಂತೆ. ಬಳಿಕ ತಾನೂ ಚೂರಿಯಿಂದ ಕತ್ತು ಸೀಳ್ಕೊಂಡಿದ್ದಾಳೆ ಆಕೆ. ಕೂಡಲೇ ಆಕೆಯನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಸ್ಥಳೀಯರು. ಆಸ್ಪತ್ರೆಯಲ್ಲಿ ತಾಯಿ ಚಿನ್ನಗೆ ಚಿಕಿತ್ಸೆ ಮುಂದುವರೆದಿದೆ. ಪತಿ ಲಕ್ಷ್ಮೀನಾರಾಯಣನಿಂದ ಪ್ರತಿನಿತ್ಯ ಕಿರುಕುಳ ಕೊಡ್ತಾ ಇದ್ದಂತೆ ಈತ. ಆತನ ಕಾಟಕ್ಕೆ ಬೇಸತ್ತು ಪತ್ನಿ ಮಾರ್ಚ್ 17ನೇ ತಾರೀಕು ಮಗುವನ್ನ ಕೊಂದು ಆತ್ಮಹತ್ಯೆಗೆ ಶರಣಾದ್ಲು. ಆದ್ರೆ ಆಕೆ ಬದುಕುಳಿದಿದ್ದಾಳೆ. ಸ್ಥಳೀಯರು ಆಕೆಯನ್ನು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಕೆಆರ್ಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಒಂದ್ ರೀತಿ ಅಸಹಾಯಕತೆ ಅನ್ಸುತ್ತೆ. ಏನೇ ಅಸಹಾಯಕತೆ ಇದ್ರೂ ಕಟ್ಕೊಂಡಂತಹ ಗಂಡ ಸರಿಯಾಗಿ ನೋಡ್ಕೊಳ್ಳಿಲ್ವಾ? ಬೇಡ, ಸಮಾಜ ದೊಡ್ಡದಿದೆ, ವಿಶಾಲವಾಗಿದೆ. ಕೂಲಿ ನಾಲಿ ಮಾಡಿ ಆದ್ರೂ ಸರಿ ನನ್ನ ಮಗನನ್ನ ಸಾಕಬೇಕು ಅನ್ನೋ ಎಷ್ಟೋ ಹೆಣ್ಮಕ್ಳನ್ನ ನಾವು ನೋಡ್ತೀವಿ. ಆ ಧೈರ್ಯ ತಗೊಳ್ಬೇಕು ಹೆಣ್ಮಕ್ಳು. ಅದನ್ನ ಬಿಟ್ಟು ಈ ರೀತಿಯಾಗಿ ಮಾನಸಿಕ ಒಂದು ಸ್ಥಿಮಿತವನ್ನ ಕಳ್ಕೊಂಡು ಮಕ್ಕಳನ್ನೇ ಕೊಂದು ಇವತ್ತು ತಾನು ಒಂಟಿ ಆಗೋದ್ಲಲ್ಲ ಆಕೆ. ಗೋವಾದಲ್ಲಿ ತನ್ನ ಹೆತ್ತ ಮಗುನೇ ಕೊಂದಂತಹ ವಿದ್ಯಾವಂತ ತಾಯಿ ಜೈಲು ಪಾಲಾದ್ಲು. ಸೂಟ್ಕೇಸಲ್ಲಿ ಮಗು ತುಂಬಿಕೊಂಡು ಬರ್ತಾ ಇದ್ಲು, ಆಗ ಸಿಕ್ ಬಿದ್ದು ಜೈಲು ಪಾಲಾಗಿದ್ದಂತ ನಾವು ನೋಡಿದ್ವಿ. ಆದ್ರೆ ಈಗ ಮಗು ಕೊಂದು ತಾನು ಆತ್ಮಹತ್ಯೆಗೆ ಯತ್ನಿಸಿದಾಳೆ ಇಲ್ಲೊಬ್ಬ ಮಹಾತಾಯಿ. ಕೌಟುಂಬಿಕ ಕಲಹಕ್ಕೆ ಬೇಸತ್ತು ತಾನು ಹೆತ್ತಂತಹ ಮಗುವನ್ನೇ ಕೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಈಕೆ ಯತ್ನಿಸಿದ್ದಾಳೆ, ಆದ್ರೆ ಈಕೆ ಸಾವಿಗೀಡಾಗ್ಲಿಲ್ಲ. ಮಗು ಪ್ರಾಣ ಕಳೆದುಕೊಂಡಿದೆ. ಮಗುವಿನ ಪ್ರಾಣ ಕಳೆದಿದ್ದಾಳೆ ಹೆತ್ತ ತಾಯಿ. ಸೀಗೆಹಳ್ಳಿಯಲ್ಲಿ ನಡೆದಿರೋ ಹೃದಯ ವಿದ್ರಾವಕ ಘಟನೆ, ಕೆಆರ್ಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರೋ ಘಟನೆ. 2 ವರ್ಷದ ಮಗು ಅದು. ಶ್ರುತಿಕಾ ಅಂತ ಮಗು ಹೆಸರು. ಉಸಿರುಗಟ್ಟಿಸಿ ತಾಯಿ ಚಿನ್ನ ಅನ್ನುವಂತಹ ತಾಯಿ ಕೊಂದಿದ್ದಾಳಂತೆ. ಬಳಿಕ ತಾನೂ ಚೂರಿಯಿಂದ ಕತ್ತು ಸೀಳ್ಕೊಂಡಿದ್ದಾಳೆ ಆಕೆ. ಕೂಡಲೇ ಆಕೆಯನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಸ್ಥಳೀಯರು. ಆಸ್ಪತ್ರೆಯಲ್ಲಿ ತಾಯಿ ಚಿನ್ನಗೆ ಚಿಕಿತ್ಸೆ ಮುಂದುವರೆದಿದೆ. ಪತಿ ಲಕ್ಷ್ಮೀನಾರಾಯಣನಿಂದ ಪ್ರತಿನಿತ್ಯ ಕಿರುಕುಳ ಕೊಡ್ತಾ ಇದ್ದಂತೆ ಈತ. ಆತನ ಕಾಟಕ್ಕೆ ಬೇಸತ್ತು ಪತ್ನಿ ಮಾರ್ಚ್ 17ನೇ ತಾರೀಕು ಮಗುವನ್ನ ಕೊಂದು ಆತ್ಮಹತ್ಯೆಗೆ ಶರಣಾದ್ಲು. ಆದ್ರೆ ಆಕೆ ಬದುಕುಳಿದಿದ್ದಾಳೆ. ಸ್ಥಳೀಯರು ಆಕೆಯನ್ನು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಕೆಆರ್ಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಒಂದ್ ರೀತಿ ಅಸಹಾಯಕತೆ ಅನ್ಸುತ್ತೆ. ಏನೇ ಅಸಹಾಯಕತೆ ಇದ್ರೂ ಕಟ್ಕೊಂಡಂತಹ ಗಂಡ ಸರಿಯಾಗಿ ನೋಡ್ಕೊಳ್ಳಿಲ್ವಾ? ಬೇಡ, ಸಮಾಜ ದೊಡ್ಡದಿದೆ, ವಿಶಾಲವಾಗಿದೆ. ಕೂಲಿ ನಾಲಿ ಮಾಡಿ ಆದ್ರೂ ಸರಿ ನನ್ನ ಮಗನನ್ನ ಸಾಕಬೇಕು ಅನ್ನೋ ಎಷ್ಟೋ ಹೆಣ್ಮಕ್ಳನ್ನ ನಾವು ನೋಡ್ತೀವಿ. ಆ ಧೈರ್ಯ ತಗೊಳ್ಬೇಕು ಹೆಣ್ಮಕ್ಳು. ಅದನ್ನ ಬಿಟ್ಟು ಈ ರೀತಿಯಾಗಿ ಮಾನಸಿಕ ಒಂದು ಸ್ಥಿಮಿತವನ್ನ ಕಳ್ಕೊಂಡು ಮಕ್ಕಳನ್ನೇ ಕೊಂದು ಇವತ್ತು ತಾನು ಒಂಟಿ ಆಗೋದ್ಲಲ್ಲ ಆಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.